ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KEA ಕಡೆಯಿಂದ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಇದ್ರ ಜೊತೆಗೆ ಕೆಲವೊಬ್ಬರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ನಿಮ್ಮ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಮತ್ತೆ ನಿಮಗೆ ಚಾನ್ಸ್ನ ಕೊಟ್ಟಿದ್ದಾರೆ ಥರ್ಡ್ ರೌಂಡಲ್ಲಿ. ನೆಕ್ಸ್ಟ್ ಏನೇ ಸ್ಟೆಪ್ಸ್ ಇದ್ರೂ ಅದು ಕ್ರೂಷಿಯಲ್ ಸ್ಟೆಪ್ಸು. ಆದ್ದರಿಂದ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ನಿಮಗೆ ಅರ್ಥ ಆಗೋ ರೀತಿ ಪ್ರತಿಯೊಂದು ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ಎಡಿಟ್ ಮಾಡೋದು, ನೆಕ್ಸ್ಟ್ ಪ್ರೋಸೆಸ್ ಏನು. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ಲೆಂತಿ ಆಗ್ಬೋದು, ಬಟ್ 1.5x ಅಥವಾ 2x ಹಾಕೊಂಡು ನೋಡಿ, ನಿಮ್ಮ ಟೈಮು ಸೇವ್ ಆಗುತ್ತೆ. ಈಗ ಏನು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ಮೊದಲನೇದಾಗಿ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸು. ಇದು ಒಂದು ಸಲ ನೀವು ಚೆಕ್ಔಟ್ ಮಾಡ್ಕೊಳ್ಳಿ, BTech ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ. ಸೊ ಇಂಟ್ರೆಸ್ಟ್ ಇದ್ದವರು ಇದನ್ನು ಒಂದು ಸಲ ನೋಡಿ. ನೆಕ್ಸ್ಟು ಎರಡನೇ ಸುತ್ತಿನ ಉಳಿದ ಸೀಟುಗಳ ತಾತ್ಕಾಲಿಕ ಸೀಟು ಮ್ಯಾಟ್ರಿಕ್ಸು, ಇದನ್ನು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ 0 ಇದೆ, ಬಟ್ 0 ಇದೆ ಅಂದ ತಕ್ಷಣ ನೀವು ಅದನ್ನು ಡಿಲೀಟ್ ಮಾಡೋದಕ್ಕೆ ಹೋಗ್ಬಿಡಿ. ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ತಾತ್ಕಾಲಿಕ ವೇಳಾಪಟ್ಟಿ. ಸೊ ಇದೇ ತುಂಬ ಇಂಪಾರ್ಟೆಂಟು. ನಿಮ್ಮ ಆಪ್ಷನ್ ಟ್ರೀ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ನಿಮಗೆ ಎಡಿಟ್ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾರೆ, ಮತ್ತು ಕಾಸ್ಟ್ ಆ್ಯಂಡ್ ಡೆಪಾಸಿಟು ಈ ವರ್ಷ ಸಪ್ರೇಟ್ ಒಂದು ಸೀಟ್ ನಾಟ್ ಅಲಾಟೆಡು, ಮತ್ತು ನೀವು ಚಾಯ್ಸ್ ಎಂಟ್ರಿ ಮಾಡದೇ ಇರೋರು, ಮತ್ತು ನಿಮಗೆ ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡದೇ ಇರೋರಿಗೆಲ್ಲ ಒಂದು ಲಾಸ್ಟ್ ಚಾನ್ಸ್ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಸದ್ಯಕ್ಕೆ ನಿಮ್ಮ ಆಪ್ಷನ್ಸ್ನ ಎಡಿಟ್ ಮಾಡೋದಕ್ಕೆ 6th ಸೆಪ್ಟೆಂಬರ್ ಫ್ರಮ್ 4 PM ಅಂತ ಕೊಟ್ಟಿದ್ದಾರೆ. ಬಟ್ ಇನ್ನೂ ಯಾವುದೇ ಲಿಂಕು ರಿಲೀಸ್ ಆಗಿಲ್ಲ. ನೋಡೋದ ರಿಲೀಸ್ ಆದ ತಕ್ಷಣ ನಾನು ನಮ್ಮ ಚಾನಲ್ಲಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಈಗ ಶೆಡ್ಯೂಲ್ ರಿಲೀಸ್ ಆಗಿದ್ದಾರೆ. ಇದಕ್ಕಿಂತ ಮುಂಚೆ ನಿಮಗೆ ಹೊಸದಾಗಿ ಈಗ ಕಾಲೇಜ್ನ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ದ ಆಪ್ಷನ್ಸ್, ಮಾಡಿಫೈ ದ ಆಪ್ಷನ್ಸ್, ಡಿಲೀಟ್ ದ ಆಪ್ಷನ್ಸ್. ಇಫ್ ಎನಿ ನ್ಯೂಲಿ ಕಾಲೇಜ್ ಕೋರ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಆ್ಯಡ್ ದ ಆಪ್ಷನ್ಸ್. ಫಾರ್ ಮೆಡಿಕಲ್ ಡೆಂಟಲ್ ಓನ್ಲಿ ನ್ಯೂ ಆ್ಯಡೆಡ್ ಕಾಲೇಜ್ ಕ್ಯಾನ್ ಬಿ ಆ್ಯಡೆಡ್. ಸದ್ಯಕ್ಕೆ ಇದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಯಾವುದಾದ್ರೂ ಹೊಸ ಕಾಲೇಜ್ ಆ್ಯಡ್ ಆಗಿದ್ರೆ ಅಂಥ ಕಾಲೇಜ್ನ ಮಾತ್ರ ಆ್ಯಡ್ ಮಾಡ್ಬೋದು. ಅದು ಬಿಟ್ಟು ಮಿಕ್ಕಿದೆಲ್ಲ ಕೋರ್ಸ್ಗಳಿಗೂ ನೀವು ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ, ಕೃಷಿ ವಿಜ್ಞಾನ, ಫಾರ್ಮಸಿ, BSc, ಯೋಗ, ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸ್ಗಳು. ಈ ಇಷ್ಟು ಕೋರ್ಸ್ಗಳಿಗೆ ನೀವು ಈಗ ಆಪ್ಷನ್ಸ್ನ ಎಡಿಟ್ ಮಾಡ್ಬೋದು. ಬೇಕಾದರೆ ನೀವು ಫ್ರೆಶ್ ಆಪ್ಷನ್ ಎಂಟ್ರಿನೇ ಮಾಡ್ಬೋದು. ಇದ್ರ ಬಗ್ಗೆ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಈ ಒಂದು ಆಪ್ಷನ್ಸ್ನ ನೀವು ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕಟ್ ಆಫ್ ಬಗ್ಗೆ ನಾಲೆಡ್ಜ್ ಇರಬೇಕು. ಸೊ ಈ ಒಂದು ಕಟ್ ಆಫ್ ನಾಲೆಡ್ಜ್ ಯಾವ ರೀತಿ ಬರುತ್ತೆ, ನಿಮಗೆ ಈ ಒಂದು ಕಟ್ ಆಫ್ ಎಲ್ಲಿ ಸಿಗುತ್ತೆ. ಸೊ ಈ ಒಂದು ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ನೀವು ಡಿಸ್ಕ್ರಿಪ್ಷನ್ಲಿ ಹೋಗಿ ಜಸ್ಟ್ 49 ರೂಪೀಸ್ನ ಪೇ ಮಾಡಿದ್ರೆ ಈ ಒಂದು ಕಟ್ ಆಫ್ ಸಿಗುತ್ತೆ. ಇಲ್ಲಿ ನೀವು ಈಸಿಯಾಗಿ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ತೋರಿಸ್ತೀನಿ. SC ಜನರಲ್ ಸದ್ಯಕ್ಕೆ ಓಪನ್ ಮಾಡ್ಕೊತೀನಿ. ಇದರಲ್ಲಿ ಥರ್ಡ್ ರೌಂಡು ನೋಡ್ತೀನಿ. ಬಟ್ ಇದೇ ಥರ್ಡ್ ರೌಂಡ್ಗೆ ಏನು ಕಟ್ ಆಫ್ ಇದೆ, ಇದೇ ರಿಪೀಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾರೂ ಹೇಳೋದಕ್ಕಾಗಲ್ಲ ಎಷ್ಟು ಇಂಕ್ರೀಸ್ ಆಗುತ್ತೆ. ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಎಷ್ಟು ಇಂಕ್ರೀಸ್ ಆಗಿತ್ತು ಲಾಸ್ಟ್ ಇಯರ್ ಎಲ್ಲ ಅಂತ. ಇಲ್ಲಿ ನೋಡಿ, 46,000 ಇತ್ತು, 49,000 ಆಯಿತು, 60,000 ಇತ್ತು, 66,000 ಆಯಿತು. ನಿಮ್ಗೆ ಅದೇ ರೀತಿ 1,21,000 ಇತ್ತು, 1,76,000 ಆಯಿತು. ಇದೇ ರೀತಿ ಪ್ರತಿಯೊಂದು ಬ್ರ್ಯಾಂಚ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಜಸ್ಟ್ 49 ರೂಪೀಸ್ನ ಪೇ ಮಾಡ್ಕೊಳ್ಳಿ. ಈಗ ಜಸ್ಟ್ 49 ರೂಪೀಸ್ ಮಾಡಿದ್ದೀನಿ. ನೆಕ್ಸ್ಟು ಪ್ರತಿಯೊಬ್ಬರಿಗೂ ಇದು ಬೇಕೇ ಬೇಕಾಗುತ್ತೆ. ಆದ್ದರಿಂದ ನಿಮಗೆ ನಾಳೆ ಅಥವಾ ನಾಳಿದ್ದಷ್ಟರಲ್ಲಿ ಇದನ್ನ ಅಮೌಂಟನ್ನು ಜಾಸ್ತಿ ಮಾಡ್ತೀನಿ. ಫಸ್ಟ್ 100 ಮೆಂಬರ್ಸ್ಗೆ ಮಾತ್ರ ಈ ಒಂದು ಕಟ್ ಆಫು ಸಿಗುವಂಥದ್ದು. ನೆಕ್ಸ್ಟು ಇದಾದಮೇಲೆ ಈಗ ನೋಡಿ, ನೀವು ಆಪ್ಷನ್ಸ್ನ ಎಡಿಟ್ ಮಾಡೋದಕ್ಕೆ ಈಗ ಸದ್ಯಕ್ಕೆ ಈ ಒಂದು ಶೆಡ್ಯೂಲ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಲಿಂಕ್ ಹೇಳಿದ್ನಲ್ಲ, ಜಸ್ಟ್ 49 ರೂಪೀಸ್ ಅಂತ, ಲಿಂಕ್ ಡಿಸ್ಕ್ರಿಪ್ಷನ್ಲಿರುತ್ತೆ. ಪೇಮೆಂಟ್ ಆಗಿ 10 to 15 ಸೆಕೆಂಡ್ಸ್ ಮಿನಿಮಮ್ ವೆಯ್ಟ್ ಮಾಡಲೇಬೇಕು. ಆವಾಗ ಮಾತ್ರ ನಿಮಗೆ ಅದು ಸಿಗುವಂಥದ್ದು. ನೆಕ್ಸ್ಟು ಈಗ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್. ನಿಮಗೆ ಈಗ ಆಲ್ರೆಡಿ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಪೇಮೆಂಟ್ ಆಫ್ ಕಾಷನ್ ಡೆಪಾಸಿಟನ್ನು ಪಾವತಿಸುವುದು ಯಾವಾಗಿಂದ, ಸೆಪ್ಟೆಂಬರ್ 6th ಸೆಪ್ಟೆಂಬರ್ 8th ತನಕ ಅಪ್ ಟು 1 PM ನೀವು ಈ ಒಂದು ಕಾಷನ್ ಡೆಪಾಸಿಟ್ನ ಪೇ ಮಾಡಬೇಕು. ಯಾರೆಲ್ಲ ಪೇ ಮಾಡಬೇಕು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಆ್ಯಡ್, ಮಾಡಿಫೈ, ರಿಆರ್ಡರ್, ರಿಟೈನ್ ದ ಆಪ್ಷನ್ಸ್ ದೇ ವಾಂಟ್ ಟು ಜಾಯಿನ್ ವೆದರ್ ದ ಸೀಟ್ಸ್ ಶೋನ್ ಇನ್ ಸೀಟ್ ಮ್ಯಾಟ್ರಿಕ್ಸ್ ಆರ್ ನಾಟ್, ಓನ್ಲಿ ಫಾರ್ ದ ರೀಸನ್ ದಟ್ ಕಾನ್ಸಿಕ್ವೆನ್ಷಿಯಲ್ vacancies may be arise during allotment process and the candidates will have chance of getting better seat if they have entered the options. ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ವೇಕೆನ್ಸಿ ಇರೋದನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈಗ ಯಾವ ಕಾಲೇಜ್ನೂ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜು, ಈಗ ಒಂದು 100 ಕಾಲೇಜ್ ಇದೆ, ಅದರಲ್ಲಿ 100 ಕಾಲೇಜಲ್ಲೂ ಒಂದು ಮಿನಿಮಮ್ 5 ಬ್ರಾಂಚಸ್ ಅಂತೂ ಇದ್ದೇ ಇರುತ್ತೆ. ಆ ಬ್ರಾಂಚಸಲ್ಲಿ ಎಷ್ಟು ಸೀಟ್ಸು ಅಲಾಟ್ ಮಾಡಿಲ್ಲ, ಅಂದರೆ ಕಾಲೇಜ್ಗೆ ಅಡ್ಮಿಷನ್ ಆಗಿರೋದಲ್ಲ, ಅಲಾಟ್ ಮಾಡಿಲ್ಲ, ಅದನ್ನು ವೇಕೆನ್ಸಿ ಅಂತ ಹೇಳೋದು. ಆ ಒಂದು ವೇಕೆನ್ಸಿ ಇರೋ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ. ಅರೌಂಡ್ 8,000 ಸೀಟ್ಸು ಇನ್ನೂ ಉಳಿದಿದೆ. ನೆಕ್ಸ್ಟು ಇದರಲ್ಲೂ ಕೂಡ ಕೆಲವೊಬ್ಬರು ಚಾಯ್ಸ್ 3 ಕೊಡ್ತಾರೆ, ಕೆಲವೊಬ್ಬರು ಚಾಯ್ಸ್ 4 ಕೊಡ್ತಾರೆ, ಕೆಲವೊಬ್ಬರು ಚಾಯ್ಸ್ ಎಂಟ್ರಿನೇ ಮಾಡೋದಿಲ್ಲ. ಅಂಥ ಸೀಟ್ಸ್ ಕೂಡ ಆ್ಯಡ್ ಆಗುತ್ತೆ. ನೆಕ್ಸ್ಟು ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ದ
KA seat selected in first round or in the second round can cancel the seat on before 1 p.m. on 8th September, eligible for refund of fees payment after deducting 5,000. ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನಲ್ಲಿ ತಮಗೆ ದೊರೆತಿರುವ ಸೀಟು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ ಸೆಪ್ಟೆಂಬರ್ 8 ಮಧ್ಯಾಹ್ನ 1 ಒಳಗೆ ರದ್ದುಪಡಿಸಿಕೊಳ್ಳಬಹುದು. ಅಂತಹ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಹಿಂತಿರುಗಿಸಲಾಗುವುದು. ಸೊ ಇದು ತುಂಬ ಇಂಪಾರ್ಟೆಂಟು. ಯಾರಿಗಾದರೂ ನೀವು ಸೀಟ್ ಕ್ಯಾನ್ಸಲ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸೆಪ್ಟೆಂಬರ್ 8 ಒಳಗಡೆ ಮಧ್ಯಾಹ್ನ 1 ಗಂಟೆ ಒಳಗಡೆ ನೀವು ಈ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ನಿಮಗೆ 5,000 ಅಮೌಂಟ್ನ ಕಟಾವು ಮಾಡ್ತಾರೆ. ನೆಕ್ಸ್ಟು ಇದು ಆಯಿತು. ಇನ್ನೊಂದು ಅಪ್ಡೇಟ್ ಇದೆ ಅಂತ ಹೇಳಿದ್ನಲ್ಲ, ಇದೇನು 3ನೇ ಸುತ್ತಿನ ಸೂಚನೆಗಳು. ನಿಮಗೆ ಇದನ್ನು ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಇನ್ನೊಂದು ಸಪ್ರೇಟ್ ವೀಡಿಯೋ ಬೇಕೇ ಬೇಕು. ಸದ್ಯಕ್ಕೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಚಾಯ್ಸ್ ಎಂಟ್ರಿ ಯಾರೆಲ್ಲ ಮಾಡಿರಲ್ಲ ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ನಿಮ್ಮೆಲ್ಲರಿಗೂ ಸಪ್ರೇಟ್ ಒಂದು ಆಪ್ಷನ್ಸ್ ಇದೆ. ಸೊ ಅಂದರೆ ಸಪ್ರೇಟ್ ಪ್ರೋಸೆಸ್ ಇದೆ. ಅದ್ರ ಬಗ್ಗೆ ಸಪ್ರೇಟ್ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ನಿಮಗೆ ಏನು ವರಿಯಾಗೋ ಅವಶ್ಯಕತೆ ಇಲ್ಲ. ನೀವು ಆಪ್ಷನ್ಟನ್ನು ಕರೆಕ್ಟಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಒಂದೊಳ್ಳೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಬಟ್ ಎಲ್ಲ ಡಿಪೆಂಡ್ ಆಗಿರುವಂಥದ್ದು ನಿಮ್ಮ ಆಪ್ಷನ್ಟ್ರಿ ಮೇಲೆ. ಈಗ ನೋಡಿ, ನಿಮಗೆ ಒಂದೇ ನಿಮಿಷ. ಈಗ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಯಾರೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಅದನ್ನು ಹೇಳ್ತೀನಿ. ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪಾವತಿಸುವುದು. 2ನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆ ಆಗದವರು 3ನೇ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ಎಲ್ಲ ವರ್ಗದ ಅರ್ಹ ಅಭ್ಯರ್ಥಿಗಳು 10,000 ಮಾತ್ರ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪಾವತಿಸಿ ಭಾಗವಹಿಸಬೇಕು. 3ನೇ ಸುತ್ತಿನಲ್ಲಿ ಹಂಚಿಕೆಯಾಗುವ ಸೀಟಿಗೆ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 3ನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿಯು ಉಳಿದ ಶುಲ್ಕವನ್ನು ಪಾವತಿಸಲು ಅಥವಾ ಕಾಲೇಜಿಗೆ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಭ್ಯರ್ಥಿಯು ಪಾವತಿಸಿದ್ದ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಹಾಗೂ ನಿಯಮಾನುಸಾರ ಅಭ್ಯರ್ಥಿಯು ದಂಡವನ್ನು ಪಾವತಿಸಬೇಕು. ದಂಡ ಪಾವತಿಸುವ ಕುರಿತು ಪ್ರಕಟಣೆಯನ್ನು ನೀಡಲಾಗುವುದು. ಅಂದರೆ ಈಗ ಇಲ್ಲಿ ಮೆನ್ಷನ್ ಆಗಿರೋದು ಸೀಟ್ ನಾಟ್ ಅಲೋಟೆಡ್ ಅಂತ ಬಂದಿರುತ್ತಲ್ಲ, ನೀವು ಈಗ ನೆಕ್ಸ್ಟ್ ಏನು ಕಾಲೇಜ್ನ ಈಗ ಆ್ಯಡ್ ಮಾಡ್ಬೋದು, ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ನಿಮಗೆ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡೋ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಸೀಟ್ ನಾಟ್ ಅಲೋಟೆಡ್ ಅಂತ ಬಂದಿರುತ್ತೆ ನೀವು ಚಾಯ್ಸ್ 2 ಕೊಟ್ಟಿರ್ಬೋದು, ಚಾಯ್ಸ್ 3 ಕೊಟ್ಟಿರ್ಬೋದು, ಅಥವಾ ಈಗ ಸೀಟ್ ಸಿಕ್ಕಿನೂ ನೀವು ಚಾಯ್ಸ್ ಎಂಟ್ರಿ ಮಾಡದೇ ಇರ್ಬೋದು, ಅಥವಾ ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡದೇ ಇರ್ಬೋದು. ಈಗ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ ಸೀಟ್ ನಾಟ್ ಅಲೋಟೆಡ್ ಅಂತ ಬಂದಿದ್ರೆ ಮತ್ತು ನೀವು ಚಾಯ್ಸ್ ಎಂಟ್ರಿ ಮಾಡದೇ ಇರೋರು ಮತ್ತು ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡದೇ ಇರೋರು ನೀವು 10,000 ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಪೇ ಮಾಡಬೇಕು. ಅದಾದಮೇಲೆ ನಿಮಗೆ ಆಪ್ಷನ್ಸ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗ 3rd ರೌಂಡಲ್ಲಿ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ, ಆ ಒಂದು ಕಾಲೇಜ್ಗೆ ನೀವು ಹೋಗಲೇಬೇಕು. ಅಕಸ್ಮಾತ್ 3rd ರೌಂಡಲ್ಲಿ ಸಿಗಲಿಲ್ವಾ, ನೀವು ಏನು 10,000 ರೂಪೀಸ್ ಪೇ ಮಾಡಿರ್ತೀರ ಅದನ್ನು ರೀಫಂಡ್ ಮಾಡ್ತಾರೆ. ಇಲ್ಲ ನಿಮ್ಮ 3rd ರೌಂಡು ಯಾವುದೋ ಒಂದು ಕಾಲೇಜ್ ಸಿಕ್ತು, ನೀವು 10,000 ಈಗ 2nd ರೌಂಡ್ ಆದಮೇಲೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಪೇ ಮಾಡ್ತಾಯಿದ್ದೀರಾ. ಅವಾಗ ಏನಾಗುತ್ತೆ, ನಿಮ್ಮ 1,21,000 ಅಂತ ಅಂದ್ಕೊಳ್ಳಿ ಆ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಫೀಸು. ಆವಾಗ 1,10,000 ಮಾಡ್ತಾರೆ. ಏಕೆ ಅಂತ ಹೇಳಿದ್ರೆ 10,000 ನಿಮ್ಮ ಈ ಒಂದು ಕಾಸ್ಟ್ ಆ್ಯಂಡ್ ಡೆಪಾಸಿಟಲ್ಲಿ ಲೆಸ್ ಮಾಡ್ತಾರೆ. ಈ ಫೀಸ್ ಬಗ್ಗೆ ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಜಸ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿದಷ್ಟು ನಿಮಗೆ ಕಾಲೇಜ್ ಸಿಗುವ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನೀವು ಈ ಸಿಕ್ಕಿದ್ದು ಏನೇನೆಲ್ಲ ಕಾಲೇಜ್ ಬರುತ್ತೆ ನಿಮ್ಗೆ ಇಷ್ಟ ಬಂದಿದ್ದ ಕಾಲೇಜ್ನ ಆ್ಯಡ್ ಮಾಡಬಾರ್ದು. ಯಾವ ಕಾಲೇಜು ನಿಮಗೆ ಬೇಕು ಸಿಕ್ಕಿದ್ರೆ 100% ಹೋಗೋದಕ್ಕೆ ರೆಡಿಯಾಗಿರ್ತೀನಿ ಅಂಥ ಸ್ಟೂಡೆಂಟ್ಸು ಅಂಥ ಕಾಲೇಜ್ನ ಮಾತ್ರ ಆ್ಯಡ್ ಮಾಡಿ. ನಿಮಗೆ ಚಾಯ್ಸ್ ಎಂಟ್ರಿ ಅನ್ನೋ ಮಾತೇ ಇಲ್ಲ 3rd ರೌಂಡಲ್ಲಿ. ಸಿಕ್ಕಿದ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಆದ್ದರಿಂದ ಭಾಳ ಕೇರ್ಫುಲ್ಲಾಗಿ ಈ ಒಂದು ಪ್ರೋಸೆಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ನಿಮಗೆ ಸಪ್ರೇಟ್ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಏನು ವರಿಯೋಗೋ ಅವಶ್ಯಕತೆ ಇಲ್ಲ. ನೀವು ಆಪ್ಷನ್ ಕರೆಕ್ಟಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಒಂದು ಒಳ್ಳೆ ಸೀಟ್ ಸಿಗುತ್ತೆ. ನೋಡಿ, ವೇಕೆನ್ಸಿನೇ ಇನ್ನೂ ವೇಕೆಂಟ್ ಸೀಟ್ಸ್ಗಳೇ 8,000 ಸಮಥಿಂಗ್ ಇದೆ. ಅಂದರೆ ಅಷ್ಟು ಕಾಲೇಜ್ನ ಅಂದರೆ ಅಷ್ಟು ಸೀಟ್ಸು ಇನ್ನೂ ಯಾರೂ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡಿಲ್ಲ. ಆ ಒಂದು ಕಾರಣದಿಂದ ಆ ಒಂದು ಸೀಟ್ಸು ಅಲಾಟ್ ಆಗಿಲ್ಲ. ಸೊ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಖಂಡಿತ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.